ಪಟಪಟ ಅಂತ ಮಾತಾಡೋ ಕಾವ್ಯ ಅವರು ಈ ಬಾರಿ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಕ್ವಾಟ್ಲೆ ಆಗಿ ಬರ್ತಾ ಇಲ್ಲ, ಕುಕ್ ಆಗಿ ಬರ್ತಿದ್ದಾರೆ. ನನಗೆ ಅದೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತು, ಇವ್ರನ್ನ ಕ್ವಾಟ್ಲೆ ಮಾಡೋದು ಬಿಟ್ಟು ಯಾಕೆ ಕುಕ್ ಮಾಡಿದ್ರು ಅಂತ. ಅದೇ ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ನಿಮಗೂ ಬಂದಿರ್ಬೋದು ಅಂತ ಅನ್ಸುತ್ತೆ ಮೇ ಬಿ. ಸೊ ಈಗ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಕಾವ್ಯ ಅವರೇ. ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಬ್ಯೂಟಿಫುಲ್ ಡ್ರೆಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ಸೊ ಸ್ವೀಟ್ ಆಫ್ ಯು. ಸೊ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಆಲ್ರೆಡಿ ಟೆಲಿಕಾಸ್ಟ್ ಆಗ್ತಾ ಇದೆ, ಸಕ್ಕದಾಗಿ ಬರ್ತಾ ಇದೆ. ಸೊ ನನಗೊಂದು ಡೌಟ್ ಬಂದಿದ್ದು, ನಿಮ್ಮನ್ನ ನೋಡಿದ್ದೀವಿ ನಾವು ಬಿಗ್ ಬಾಸಲ್ಲಿ ಎಲ್ಲ ಕಡೆನೂ. ಸೊ ಪಟ 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 ಅಂತ ಮಾತಾಡ್ತಾನೆ ಇರ್ತೀರ, ನಿಮ್ಮನ್ನ ಕ್ವಾಟ್ಲೆ ಮಾಡೋದು ಬಿಟ್ಟು ಯಾಕೆ ಕುಕ್ ಮಾಡಿದ್ರು ಅಂತ ನಂಗೆ ಅರ್ಥ ಆಗಿಲ್ಲ. ಏನು ಗೊತ್ತಾ, ಯಾವಾಗಲೂ ಜಾಸ್ತಿ ಮಾತಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಇಲ್ಲಿ ನನಗಿಂತ ತುಂಬ ಮಾತಾಡೋರು ಇದ್ದಾರೆ. ಸೊ ಅದಕ್ಕೆ ಸುಮ್ಮನೆ ಕಾಂಪಿಟೇಷನ್ ಕೊಡೋದು ಬೇಡ ಅಂತ ಕುಕ್ಕಾಗಿ ಬಂದ್ಬಿಟ್ಟಿದ್ದೀನಿ ನಾನು. ನಿಮಗೆ ಕುಕಿಂಗ್ ಬರುತ್ತಾ? ಕುಕಿಂಗ್ ಇಂಟ್ರೆಸ್ಟ್? ಹಾಂ, ಬರುತ್ತೆ. ನಾನ್ ವೆಜ್ಜಲ್ಲಿ ಚೆನ್ನಾಗಿ ಬರುತ್ತೆ, ವೆಜ್ ಅಂದರೆ ಸ್ವಲ್ಪ ಕಷ್ಟ. ಸೊ ಆಲ್ಮೋಸ್ಟ್ ನಾನು ನಾನ್ ವೆಜ್ಜೇ ಮಾಡ್ತಿದ್ದೀನಿ. ಆ್ಯಂಡ್ ಅಂದರೆ ಪ್ರಾಪರಾಗಿ ಲೈಕ್ ಏನು ನಮ್ಮ ನಾಟಿ ಸ್ಟೈಲು ಏನು ಕುಕ್ ಮಾಡ್ತೀನಲ್ಲ, ಸೊ ಅದು ಎಲ್ಲ ಚಿಕನ್, ಮಟನ್, ವೆಜ್ಜಲ್ಲೂ ಇನ್ನೂ ಟ್ರೈ ಮಾಡೋದಿದೆ, ಇನ್ನೂ ಟ್ರೈ ಮಾಡಿಲ್ಲ. ಮತ್ತು ನೋಡಬೇಕು, ಟ್ರೈ ಮಾಡಬೇಕು. ನೀವು ಮಾಡಿರೋದನ್ನ ತಿಂದ್ಬಿಟ್ಟು ಉಳ್ದಿದ್ದಾರಾ? ಹಾಂ, ಖಂಡಿತ. ನೋಡಿ, ಮತ್ತೆ ಶೂಟಿಂಗ್ ನಡೀತಿದೆ, ಅದರ ಅರ್ಥ ಉಳಿದಿದ್ದಾರೆ ಅಂತ. ಮೇ ಬಿ ಯಾರಿಗಾದ್ರೂ ಏನಾದರೂ ಆಗಿರ್ಬೋದೇನೋ, ಅಂದರೆ ಲೂಸ್ ಮೋಷನ್ ಗೀಸ್ ಮೋಷನ್ ಥರ ಅವ್ರಿಗೆ ಹೇಳ್ಕೊಂಡಿರಲ್ಲ ಅಷ್ಟೇ. ಹೌದು, ಹೇಳೋಕ್ಕೂ ಆಗಲ್ಲ, ಬಟ್ ಆಗಿರಲ್ಲ ಅಂತ ಅನ್ಕೋತೀನಿ. ಚೆನ್ನಾಗೇ ಮಾಡ್ತೀರಾ, ಸುಮ್ಮನೆ ಜಸ್ಟ್ ಜೋಕ್ ಮಾಡಿದೆ. ಸೊ ಈಗ ಕುಕ್ಕಿಂಗ್ ನೀವು ಮನೇಲಿ ಮಾಡ್ತಾ ಇರ್ತೀರಾ, ತುಂಬ ಅಂದರೆ ಕುಕ್ಕಿಂಗ್ ಮಾಡ್ತಿರ್ಬೇಕಿದ್ರೆ ಕೆಲವೊಂದು ಹೆಣ್ಮಕ್ಳು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಮಾಡ್ತಾರೆ. ಕೆಲವೊಂದು ಹೆಣ್ಮಕ್ಳು ಸಿಡಿಮಿಡಿ ಅಂತಲೇ ಇರ್ತಾರೆ ಕುಕ್ಕಿಂಗ್ ಮಾಡ್ತಿರ್ಬೇಕಿದ್ರೆ. ಅಂಥದ್ರಲ್ಲೂ ನೀವು ಇಲ್ಲಿ ಕುಕ್ಕಿಂಗ್ ಮಾಡ್ತಿರ್ಬೇಕಿದ್ರೆ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಆಗೋದೇ ಇಲ್ಲ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಿರ್ಬೇಕಿದ್ರೆ. ಇಲ್ಲಿ ನೋಡಿದ್ರೆ ನಿಮ್ಮ ಕುಕ್ಕಿಂಗ್ನ ಹಾಳು ಮಾಡಬೇಕು ಅಂತಲೇ ಕ್ವಾಟ್ಲೆಗಳಿರ್ತಾರೆ. ಸೊ ಹೆಂಗೆ ಅವ್ರಿಂದ ಬಚಾವಾಗಿ ಪೇಷನ್ಸಿಂದ ಮಾಡ್ತಾ ಇದ್ದೀರಾ ಅಂತ? ಫಸ್ಟ್ ದಿನ ಅನಿಸ್ತು, ಯಪ್ಪ ಇವ್ರ ಹತ್ರ ಒಂದು ಏನಾದರೂ, ಇವಾಗ ನಾನು ಎಕ್ಸಾಂಪಲ್ ಟೊಮೊಟೊ ತೊಗೊಂಬ ಅಂತ ಕಳಿಸಿದ್ರೆ ತರೋದೇ ಇಲ್ಲ, ಮಾತಾಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಹಸಿ ಮೆಣಸಿನ್ಕಾಯಿ ಬೇಕು ಅಂತ ಹೇಳಿದ್ರೆ ಒಂದು ತಂದಿದ್ರು. ಈ ಥರ ಎಷ್ಟೊಂದು ಕ್ವಾಟ್ಲೆ ಕೊಡ್ತಾಯಿದ್ರು, ತರೋದೇ ಇಲ್ಲ. ಮತ್ತು ನಾನು ಮಾಡಿರೋ ಅಡುಗೆಗೆ ನೀರು ಹಾಕಬೇಕಾ ಅಂತ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗೋದು, ಹಿಂಗೆಲ್ಲ ಮಾಡ್ತಿರೋ. ನಾನು ಬಿಡ್ತೀನಾ, ಉಡ್ದು ಕೆಲಸ ಮಾಡಿಸಿದ್ದೀನಿ, ತರಿಸಿದ್ದೀನಿ. ನೀರು ಹಾಕಿರ್ತಾರೆ, ಸೊ ಏನು ಮಾಡೋಕ್ಕಾಗಲ್ಲ. ಅವಾಗ ಹೆಂಗೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಮನಸ್ಸಿಂದ ಎಲ್ಲ ಬರುತ್ತೆ, ಆದರೂ ಕಂಟ್ರೋಲ್ ಅಂತ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಮಾತಿಂದನೇ ದಯವಿಟ್ಟು ಹಿಂಗೆ ಮಾಡಬೇಡ ಅಂತ ಹೇಳಿ ಏನೋ ಒಂದು ಅದಕ್ಕೆ ಮತ್ತೆ ರಿಪೇರ್ ಮಾಡಬೇಕಲ್ಲ. ಏನಾದರೂ ಮತ್ತೆ ಇವಾಗ ನೀರು ಜಾಸ್ತಿ ಆಗಿದ್ರೆ ಮತ್ತೆ ಏನು ಹಾಕಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲೇ ಟೈಮ್ ಬೇರೆ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ, ಟೊಮೊಟೊ ಏನಾದರೂ ಎಕ್ಸ್ಟ್ರಾ ಹಾಕಿ ಈ ಥರ ಮ್ಯಾನೇಜ್ ಮಾಡಿರ್ತೀವಿ. ಫ್ರೆಶ್ ಕ್ರೀಮು, ಟೊಮೊಟೊ ಎಲ್ಲ ಹಾಕಿ. ನಿಮ್ಮನ್ನ ಒಂದು ಅಂದರೆ ನೀವು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರಿ, ಒಂದು ಟಿಪ್ಸ್ ಕೇಳೋದಾದರೆ, ಈಗ ಕುಕ್ಕಿಂಗಲ್ಲಿ ಉಪ್ಪು ಜಾಸ್ತಿ ಆಗಿರುತ್ತೆ, ಉಪ್ಪನ್ನ ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಹೆಣ್ಮಕ್ಳು, ಆ್ಯಕ್ಚುಲಿ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಈಗ ಎಲ್ಲರೂ ಕುಕ್ಕಿಂಗ್ ಮಾಡಲೇಬೇಕು, ಎಲ್ಲ ಸಮಾನತೆ, ಓಕೆನಾ? ಸೊ ಏನು ಮಾಡಬೇಕು? ಅಫ್ಕೋರ್ಸ್ ಈಸಿಯಾಗಿರೋದೇ ಕೊಡ್ತಾ ಇದ್ದೀನಿ ನಿಮಗೆ, ಸೊ ಹೇಳಿ. ಮನೆಯಲ್ಲೇ ಪೊಟ್ಯಾಟೊ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಹಾಗೆ ಸ್ಲೈಸ್ ಮಾಡಿ ಹಾಕ್ಬಿಟ್ರೆ ಆಯಿತು. ಆಮೇಲೆ ಕುಕ್ಕಿಂಗ್ ಆದಮೇಲೆ ಅದನ್ನ ಆಚೆ ತೆಗೆದ್ರೆ ಆಯಿತು. ಅದನ್ನು ಬಿಟ್ಟು ಕ್ಯಾರೆಟ್ ಹಾಕ್ಬೋದು. ಕ್ಯಾರೆಟ್ನ ಏನು ಪೇಸ್ಟ್ ಮಾಡಿ ಹಾಕಿದ್ರೂ ಅದ್ರ ಸ್ವೀಟ್ನೆಸ್ಸು ಸಾಲ್ಟ್ನ ಕಡಿಮೆ ಮಾಡಿಸ್ಬಿಡತ್ತೆ, ತುಂಬ ಚೆನ್ನಾಗಾಗತ್ತೆ, ಅಡುಗೆನೂ ರುಚಿ ಚೆನ್ನಾಗಿ ಬರುತ್ತೆ. ನನಗೆ ಗೊತ್ತೇ ಇರಲಿಲ್ಲ ಕಣ್ರಿ ಕ್ಯಾರೆಟ್ ವಿಷಯ. ಓಕೆ, ನನಗೆ ಗೊತ್ತು. ಸೂಪರ್, ಒಂದು ಟಿಪ್ ಸಿಕ್ತು. ಸೊ ಇವಾಗ ಇನ್ನೊಂದು ಟಾಸ್ಕ್, ಈಗ ನಿಮಗೆ ಉಪ್ಸಾರು ಮಾಡೋಕ್ಕೆ ಕೊಟ್ಟಿರ್ತಾರೆ. ಮಂಡ್ಯದವ್ರು ತಾನೇ ನೀವು? ಹಾಂ, ಮಂಡ್ಯ ಚನ್ನಪಟ್ಟಣ. ಉಪ್ಸಾರು ಕಂಪಲ್ಸರಿ. ಸೊ ಉಪ್ಸಾರು ಮಾಡೋಕ್ಕೆ ಕೊಟ್ಟಿರ್ತಾರೆ, ಅದ್ರಾಗ ಹಾಲೂ ಹಾಕಲ್ಲ, ನಾವು ಕ್ಯಾರೆಟು ಹಾಕಲ್ಲ. ಅವಾಗ ಏನು ಮಾಡಬೇಕು? ಉಪ್ಸಾರಿಗೆ ಉಪ್ಪು ಜಾಸ್ತಿ ಆದಾಗ ಸ್ವಲ್ಪ ಬೇಳೆ ಬೇಯಿಸಿದ ಕಟ್ಟಿದ್ರೆ ಹಾಕಬೇಕು, ಅಥವಾ ಟೊಮೊಟೊ ಏನಾದರೂ ರುಬ್ಬಾಕ್ಬಿಟ್ರೆ ಆಯಿತು. ಹೆಂಗಿದ್ರು ಉಪ್ಸಾರಿಗೆ ನಾವು ಟೊಮೊಟೊ ಹಾಕ್ತೀವಿ ಲಾಸ್ಟಲ್ಲಿ, ಖಾರ ಎಲ್ಲ ರುಬ್ಬಿದಾದ್ಮೇಲೆ. ಸೊ ಒಂದು ಎಕ್ಸ್ಟ್ರಾ ಟೊಮೊಟೊ ಹಾಕಿದ್ರೆ ಆಯಿತು. ಬೇಳೆ ಕಟ್ಟಿಗೂ ನಾವು ಉಪ್ಪು ಹಾಕ್ಬಿಟ್ಟಿರ್ತೀವಿ ಅವಾಗ? ಹಾಂ, ಬೇಳೆ ಕಟ್ಟಿಗೂ ಉಪ್ಪು ಹಾಕಿದಾಗ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕಬೇಕು. ಉಪ್ಸಾರು ಹಿಂಗೂ ತೆಳ್ಳಗೆ ಇರುತ್ತಲ್ಲ, ಅಡ್ಜಸ್ಟ್ ಆಗುತ್ತೆ. ಸೂಪರ್. ಇನ್ನು ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಈ ಶೋನ ಅಂತ? ನಾನು ಸಖತ್ ಎಂಜಾಯ್ ಮಾಡ್ತೀನಿ. ಯೂಶ್ವಲಿ ನಾನು ಕುಕ್ಕಿಂಗ್ ತುಂಬ ಇಂಟ್ರೆಸ್ಟ್ ನನಗೂ. ಚಿಕ್ಕ ವಯಸ್ಸಿಂದ ನಾನು ಅಡುಗೆ ಎಲ್ಲ ಮಾಡ್ತೀನಿ. ಅಂದರೆ ನನ್ನ ಅಡುಗೆ ನಾನೇ ಮಾಡ್ಕೊಂಡು ತಿಂತೀನಿ, ಜಾಸ್ತಿ ಎಲ್ಲ ಟ್ರೈ ಮಾಡೋಕ್ಕೆ ಕೊಡಲ್ಲ ಬೇರೆಯವ್ರಿಗೆ. ವೆನ್ ಇಟ್ಸ್ ಕಮ್ ಟು ಡಯಟ್ ಆವಾಗಲೂ ನಾವೇ ಮಾಡ್ಕೋಬೇಕು. ಶೂಟಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ತಾ ಇದೆ. ಸೊ ಹಿಂಗೆ ತುಂಬ ಏನು ಕಾಂಪ್ಲಿಕೇಟ್ ಅನ್ಸಲ್ಲ, ಅದಕ್ಕೆ ಚೆನ್ನಾಗೇ ಅನಿಸುತ್ತೆ. ಮಧ್ಯದಲ್ಲಿ ಈ ಥರ ಕ್ವಾಟ್ಲೆಗೆಲ್ಲ ಕೊಡೋದ್ರಿಂದ ಸ್ವಲ್ಪ ಅವಾಗವಾಗ ಇರಿಟೇಷನ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರು ಹಂಗೆ ಮಾಡಬೇಕು, ನಾವು ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಫೇವ್ರೆಟ್ ಫುಡ್ ಅಂದರೆ ಯಾವುದು ನಿಮಗೆ? ಮತ್ತು ನೀವು ತುಂಬ ಚೆನ್ನಾಗಿ ಮಾಡೋ ಕುಕ್ ಅಂದರೆ ಯಾವುದು? ಅಫ್ಕೋರ್ಸ್ ನಾನ್ ವೆಜ್ ಪ್ರಿಯ ಅಂತ ಹೇಳಿದ್ರಿ, ನಾನ್ ವೆಜ್ಜಲ್ಲಿ ಯಾವುದು ಬೆಸ್ಟ್ ಮಾಡ್ತೀರಾ? ನಾನು ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ, ಆ್ಯಂಡ್ ವೆಜ್ಜಲ್ಲೂ ಮಾಡ್ತೀನಿ. ನೀವು ಆವಾಗಲೇ ಹೇಳಿದ್ರಲ್ಲ, ಉಪ್ಸಾರು ಖಾರ ಸಖತ್ತಾಗಿ ಮಾಡ್ತೀನಿ ನಾನು. ಐ ಮೀನ್ ಉಪ್ಸಾರು ಖಾರ, ಮುದ್ದೆ ಎಲ್ಲ ಮಾಡ್ತೀನಿ. ನನಗೆ ಫೇವ್ರೆಟ್ಟು ಯಾವಾಗಲೂ ಜಾಸ್ತಿ ಮುದ್ದೆ, ಉಪ್ಸಾರು, ಪಲ್ಯ.
ಸೊಪ್ಪಿನ ಪಲ್ಯ ನಮ್ಮ ಸೈಡಲ್ಲಿ ಅದು ಫೇಮಸ್ಸು. ಅಂದರೆ ಚಿಕ್ಕ ವಯಸ್ಸಿಂದ ತಿಂದು ಬೆಳೆದಿರೋದ್ರಿಂದ ಇವಾಗಲೂ ಇಷ್ಟ ಆಗುತ್ತೆ. ಬೆಳಿಗ್ಗೆ ಮುದ್ದೆ ಕೊಟ್ರೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ನನಗೆ ಒಂದು ಕ್ವಶನ್ ಯಾವಾಗಲೂ ಕಾಡ್ತಾ ಇರುತ್ತೆ, ಮಂಗಳಗೌರಿ ಸೀರಿಯಲ್ಲು. ಸೊ ನಾನು ನೋಡಿದ್ದೀನಿ ನಮ್ಮ ದೊಡ್ಡಮ್ಮದಿರೆಲ್ಲ ಕಣ್ಣೀರು ಹಾಕ್ಕೊಂಡು ನೋಡ್ತಾಯಿದ್ರು, ಅಯ್ಯಯ್ಯೋ ನಮ್ಮ ಮಂಗಳಗೆ ಎಷ್ಟು ಕಷ್ಟ ಬಂದ್ಬಿಟ್ಟಿದೆ ಅಂತ. ಈವನ್ ನನ್ನೇಮೋ ಕಷ್ಟ, ಈವನ್ ಗೌರಿಗೆ ಇನ್ನು ನನ್ನೇಮೋ ಅದೇ ಮಂಗಳ. ಸೊ ನಿಮ್ಮ ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅದಾದ ನಂತರ ಇನ್ನೊಂದು ಸೀರಿಯಲ್ಲು, ಅದೇ ಥರ ಸೀರಿಯಲಲ್ಲಿ ಕಾವ್ಯ ಅವ್ರು ಬರಲಿಲ್ಲ ಅಂತ ಹೇಳಿ, ಯಾಕಂದ್ರೆ ತುಂಬಾ ಇದು ಸಿಕ್ಕಿತ್ತು ನಿಮಗೆ. ಆಮೇಲೆ ನಿಮ್ಮನ್ನು ಮಾಡ್ರನ್ ಡ್ರೆಸ್ಸಲ್ಲಿ ನೋಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ ಜನ, ಮಂಗಳ ಗೌರಮ್ಮನಾಗಿ ನೋಡಿ ನಿಮ್ಮನ್ನು. ಸೊ ಆ ಪ್ರೀತಿ ಮತ್ತು ಇನ್ನೊಂದು ಸರಿ ಯಾಕೆ ಗಳಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ಬೋದು? ಆ ಥರ ಏನೂ ಇಲ್ಲ. ನಾನು ಅಂದರೆ ಲೈಕ್ ನನಗೆ ಆ ಪಾತ್ರ ತುಂಬಾ ಹೆಸರು ತಂದುಕೊಟ್ಟಿದೆ. ತುಂಬಾ ಲೈಕ್ ಲಕ್ಕಿ ನಾನು ಆ ಒಂದು ಪಾತ್ರನ ಮಾಡೋದಕ್ಕೆ. ಆ ಸೀರಿಯಲಿಂದ ಅಷ್ಟು ಪ್ರೀತಿ ಸಿಕ್ಕಿದೆ, ಅಷ್ಟು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ, ಮನೆ ಮಗಳು ಥರ ಟ್ರೀಟ್ ಮಾಡಿದ್ದಾರೆ. ತುಂಬಾ ಖುಷಿ ಇದೆ. ಅದಾದಮೇಲೆ ಮೇ ಬಿ ನನಗೆ ಅನಿಸಿದ್ದು ಗೌರಿ ತುಂಬ ಅಳೋ ಪಾತ್ರೆ. ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಆ ಪಾತ್ರನ ತುಂಬ ಎಂಜಾಯ್ ಮಾಡ್ತಿದ್ದೆ, ಖುಷಿ ಆಗೋದು. ಹೋಗ್ತಾ ಗೌರಿದು ಅಳೋದೇ ಆಗೋಯಿತು. ಅಂದರೆ ತುಂಬ ಲೈಕ್ ನನಗೆ ಪರ್ಸ್ನಲಿ ಐ ಫೆಲ್ಟ್ ಡಿಪ್ರೆಷನ್ ಹೋಗ್ತಿದ್ದೀನಿ ಅನ್ನೋ ಫೀಲು. ಯಾಕೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಅಳೋದು ಸೀನ್ ಇಟ್ಟರೆ ಪ್ಯಾಕಪ್ ಆಗೋವರೆಗೂ ಅಳೋದೇ ಇರ್ತಾಯಿತ್ತು. ಬಟ್ ನೋಡೋರ್ಗೆ ಏನು ಅನಿಸುತ್ತೆ ಅಂದರೆ ಆ್ಯಕ್ಟಿಂಗ್ ಅಲ್ವಾ ಅಂತ ಅನಿಸುತ್ತೆ. ಬಟ್ ಆ ಆ್ಯಕ್ಟಿಂಗ್ನ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಇನ್ವಾಲ್ವ್. ಸೊ ನಾವು ಇನ್ವಾಲ್ವ್ ಆದಾಗ ಅದು ನಾವು ಬ್ರೈನಿಗೆ ಎಷ್ಟೇ ಹೇಳಿದ್ರು ಅದು ಆ್ಯಕ್ಟಿಂಗ್ ಅಷ್ಟೇ, ಮರೆತುಬಿಟ್ಟು ಆ ಝೋನಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಕೆಲವೊಂದು ಸಲ ಒಂಥರ ಡಿಪ್ರೆಷನ್ ಫೀಲ್ ಆ್ಯಂಗ್ಸೈಟಿ ಫೀಲ್ ಎಲ್ಲ ಆಗ್ತಿತ್ತು. ದೆನ್ ಐ ಫೆಲ್ಟ್ ಓಕೆ, ಇದು ನಂಗೆ ತುಂಬ ಅಫೆಕ್ಟ್ ಮಾಡ್ತಿದೆ. ಅಫ್ಕೋರ್ಸ್ ಪ್ರೀತಿ ಸಿಕ್ಕಿದೆ, ನಾವೇನೇ ಹಣ ಗಳಿಸ್ಬೋದು, ಎಂಡ್ ಆಫ್ ದ ಡೇ ನಮ್ಮ ಮೆಂಟಲ್ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಮೇ ಬಿ ಎಲ್ಲೋ ಒಂದು ಕಡೆ ಗೌರಿ ಥರನೇ ಇದೆ ಅಂದಾಗ ನಾನೇ ಹಿಂದುಳಿದಿರೋದು ಇದೆ, ಅದೇ ಥರ ಪಾತ್ರ ಅಂದಾಗ ಅದು ಮೇ ಬಿ ನಾನು ಅಷ್ಟೊಂದು ಪರ್ಸ್ನಲಾಗಿ ತೊಗೊಳೋದಕ್ಕೆ ಮೇ ಬಿ ಅದೊಂದು ಕಾರಣ ಇರ್ಬೋದು. ಸೊ ಆ ಥರ ಪಾತ್ರಗಳನ್ನ ಮತ್ತೆ ಚೂಸ್ ಮಾಡಬಾರ್ದು ಅಂತ. ಬಟ್ ಅದು ಬಿಟ್ಟು ಅಳೋದು ಒಂದು ಬಿಟ್ಟು ಬೇರೆ ಏನೇ ಇದ್ದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಸೀರಿಯಲ್ ಅಂದರೆ ಅಳೋದಿರುತ್ತೆ, ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹತ್ತಿದ್ದೀನಲ್ವಾ, ಮೇ ಬಿ ಅದು ಒಂಥರ ಟ್ರಾಮಾ ಆಗಿಬಿಟ್ಟಿದೆ ನನಗೆ. ಮೇ ಬಿ ಅಷ್ಟು ಅಳೋದು ಬೇಡ. ಐ ಫೀಲ್ಡ್ ನನಗೆ ಇವಾಗಲೂ ಆ ಥರ ಪಾತ್ರ ಅಂದರೆ ಇವಾಗಲೂ ಭಯ ಆಗುತ್ತೆ. ಅಂದರೆ ನೋಡೋರ್ಗೆ ಅನಿಸುತ್ತೆ ಏನು ಆ್ಯಕ್ಟಿಂಗ್ ಅಲ್ವಾ ಮಾಡ್ಬೋದು ಅಂತ. ನಿಜ ಅದು ಅದೊಂಥರ ಡಿಪ್ರೆಷನ್ ಫೀಲೇ ಕೊಟ್ಬಿಡುತ್ತೆ. ನಮ್ಗೆ ಹಾರ್ಮೋನಲ್ ಚೇಂಜ್, ಹುಡುಗಿರಿಗೆ ತುಂಬ ಸಮಸ್ಯೆ ಇರುತ್ತೆ. ಅದರಲ್ಲಿ ನಾವು ನಮ್ಮ ಬ್ರೈನಿಗೆ ಎಷ್ಟೇ ಇದು ಆ್ಯಕ್ಟಿಂಗು ಅದಕ್ಕೆ ಹೇಳ್ತಿದ್ದೀನಿ ಅಂದರೂ ನಾವು ಇನ್ವಾಲ್ವ್ ಆಗಿನೇ ಹೇಳಬೇಕು. ಸೊ ಅದನ್ನು ಆ್ಯಕ್ಟಿಂಗ್ ಮಾಡ್ತಾ ಇನ್ವಾಲ್ವ್ ಆಗಿಬಿಡ್ತೀವಿ ಆಟೋಮೆಟಿಕ್. ಸೊ ಮೇ ಬಿ ನಂಗೆ ಅದು ಎಲ್ಲೋ ಬೇಡ ಅಂತ ಅನ್ನಿಸ್ತು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅದಾದಮೇಲೆ ನಾನು ಗೌರಿ ಕೂಡ ಮಾಡಿದೆ ಅವರಲ್ಲಿ ಗೊತ್ತಿರ್ಬೋದು. ಸೊ ಅದು ಒಂಥರ ಬಬ್ಲಿ ಕ್ಯಾರೆಕ್ಟರ್. ಆ ಪಾತ್ರನೂ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಆ ಥರ ಇದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ.